ಸಿದ್ದು ಕನಸಿನ ಕೂಸು ಬಂದ್ ಬಂದ್. ಸಿಬ್ಬಂದಿಗೆ 6 ತಿಂಗಳಿನಿಂದ ವೇತನ ಇಲ್ಲ. ಸಂಬಳನೇ ಇಲ್ಲ ಸರ್ 6 ತಿಂಗಳಿಂದ. ನಾವು ಬಾಡಿಗೆ ಕಟ್ಟಬೇಕು, ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಇವೆಲ್ಲ ಮಾಡಬೇಕು. ಸಾಮಾನು ತೆಗೆದು ಈಚೆಗೆ ಹಾಕ್ತಾವ್ರೆ ಸರ್, ನಾವೇನ್ ಮಾಡೋದು? ಹೌದು, ಸಿಎಂ ಸಿದ್ದರಾಮಯ್ಯನವರ ಕನಸಿನ ಕೂಸು ಅದುವೇ ಇಂದಿರಾ ಕ್ಯಾಂಟೀನ್. 2013ರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದ ವೇಳೆ ಬಡವರಿಗೆ ಕಡಿಮೆ ದರದಲ್ಲಿ ಹೊಟ್ಟೆ ತುಂಬಿಸುವ ಸಲುವಾಗಿ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಇಂದಿರಾ ಕ್ಯಾಂಟೀನ್ ಅನ್ನ ಜಾರಿಗೆ ತರಲಾಯಿತು. ಅಲ್ಲದೆ ಸರ್ಕಾರ ಬದಲಾದಾಗಲೂ ಕೂಡ ಇಂದಿರಾ ಕ್ಯಾಂಟೀನ್ ಅನ್ನ ಕೈಬಿಡದಂತೆ ಸಿದ್ದರಾಮಯ್ಯ ಮನವಿ ಮಾಡಿಕೊಂಡಿದ್ರು. ಆದ್ರೆ 2ನೇ ಬಾರಿ ಅಧಿಕಾರದ ಗದ್ದುಗೆ ಏರಿರೋ ಸಿದ್ದು ಅವಧಿಯಲ್ಲಿಯೇ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ತುಮಕೂರಿನಲ್ಲಿ ಇಂದಿರಾ ಕ್ಯಾಂಟೀನ್ ಯೋಜನೆ ಹಳ್ಳ ಹಿಡಿತಾ ಇದೆ. ಬಡವರ ಹಾಗೂ ವಿದ್ಯಾರ್ಥಿಗಳ ಹೊಟ್ಟೆ ತುಂಬಿಸ್ತಾ ಇದ್ದ ತುಮಕೂರು ನಗರದಲ್ಲಿದ್ದ 4 ಇಂದಿರಾ ಕ್ಯಾಂಟೀನ್ ಏಕಾಏಕಿ ಬಂದ್ ಆಗಿವೆ. ಹೌದು, ನಗರದ ಕ್ಯಾಸಂದ್ರ, ಶಿರಾಗೇಟ್, ಮಂಡಿಪೇಟೆ ಹಾಗೂ ಪಾಲಿಕೆ ಆವರಣದಲ್ಲಿರೋ ಇಂದಿರಾ ಕ್ಯಾಂಟೀನ್ಗಳನ್ನ ಬಂದ್ ಮಾಡಲಾಗಿದೆ. ಇದರಿಂದ ಹಸಿವಿನಿಂದ ಇಂದಿರಾ ಕ್ಯಾಂಟೀನ್ಗೆ ಬಂದ ಜನರು ಊಟ ಸಿಗದೆ ವಾಪಸ್ ಆಗ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಜನಪ್ರಿಯ ಯೋಜನೆ ಇಂದಿರಾ ಕ್ಯಾಂಟೀನ್ ತುಮಕೂರಿನಲ್ಲಿ ಸಿಬ್ಬಂದಿಗಳಿಗೆ ನೀಡಬೇಕಾದ ಸಂಬಳ ಸಮಸ್ಯೆಯಿಂದಾಗಿ ಕಳೆದ 3 ದಿನಗಳಿಂದ ದಿಢೀರ್ ಕಾರ್ಯ ಸ್ಥಗಿತಗೊಳಿಸಲಾಗಿದೆ. ಇವತ್ತು ನಾವು ತುಮಕೂರಿನ ರೈಲ್ವೆ ಸ್ಟೇಷನ್ ಮುಂಭಾಗ ಇರುವ ಇಂದಿರಾ ಕ್ಯಾಂಟೀನ್ ಬಳಿ ಇದ್ದಾವೆ. ಇದು ಸಹ ಸಂಪೂರ್ಣವಾಗಿ ಬಂದ್ ಆಗಿದೆ. ಏನಕ್ಕೋಸ್ಕರ ಬಂದ್ ಆಗಿದೆ, ಏನಕ್ಕೋಸ್ಕರ ಇವರು 3 ದಿನದಿಂದ ಬಂದ್ ಮಾಡ್ತಾ ಇದ್ದಾರೆ ಅಂತ ಇವತ್ತು ಪ್ರಜಾಶಕ್ತಿ ಟಿವಿ ಇಲ್ಲಿನ ರಿಯಾಲಿಟಿ ಚೆಕ್ ಬಂದಿದೆ. ಬನ್ನಿ ಮಾತಾಡಿಸ್ತಾ ಹೋಗೋಣ. ಏನು ಇವತ್ತು ನಮ್ಮ ಜೊತೆ ಇಲ್ಲಿನ ಸಿಬ್ಬಂದಿಗಳು ಸಹ ಇದ್ದಾರೆ, ಅವ್ರು ಮಾತಾಡಿಸ್ತಾ ಹೋಗೋಣ. ಎಷ್ಟು ತಿಂಗಳಿಂದ ಸಂಬಳ ಬಂದಿಲ್ಲ, ಏನಕ್ಕೋಸ್ಕರ ಬೀಗ ಹಾಕಿ ಈ ಥರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಬನ್ನಿ ಮೇಡಮ್, ಎಷ್ಟು ತಿಂಗಳಿಂದ ಸಂಬಳ ಬಂದಿಲ್ಲ? ನಮ್ಗೆ 6 ತಿಂಗಳಿಂದ ಸಂಬಳ ಆಗಿಲ್ಲ. ಏನಕ್ಕೋಸ್ಕರ ಸಂಬಳ ಕೊಟ್ಟಿಲ್ಲ? ಸಂಬಳ ಕೊಟ್ಟಿಲ್ಲ ಅಂತ ಬಿಲ್ ಆಗಿಲ್ಲ, ನಮಗೆ ಸಂಬಳ ಕೊಡೋಕೆ ಆಗ್ತಾ ಇಲ್ಲ ಅಂತಾರೆ. ಅವ್ರು ಕಾಂಟ್ರಾಕ್ಟ್ದಾರು ಬಿಲ್ ಆಗಿಲ್ಲ, ನಮಗೆ ಸಂಬಳ ಕೊಡೋಕ್ಕೆ, ನಮಗೆ ಬಿಲ್ ಆದಲ್ಲ ನಿಮಗೆ ಸಂಬಳ ಕೊಡೋದು ಅಂತಾರೆ. ಅವ್ರು ಬಿಲ್ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾರೆ. ನಾವು ಯಾರ ಜೊತೆ ಹೋರಾಟ ಮಾಡೋಣ? ನಮಗೆ ಸಂಬಳ ಕೊಡೋವರೆಗೂ ನಮ್ಗೆ ಇದೇ ಥರ ಅಂತ ಹೇಳಿ ನಾವು ಇದ್ದೀವಿ. ಇವಾಗ ನಾವು ಮನೆ ಬಾಡಿಗೆ ಕಟ್ಟಬೇಕು, ಮಕ್ಳಿಗೆ ಜೀವನ ಮಾಡಬೇಕು, ಮಕ್ಳಿಗೆ ಸ್ಕೂಲಿಗೆ ಕಳಿಸ್ಬೇಕು, ಸಂಘದಲ್ಲಿ ಸಾಲ ತಗೊಂಡಿದ್ದೀವಿ. ನಮ್ಗೆ ಯಾರು ಬಾಡಿಗೆ ಕೊಡ್ತಾರೆ? ನಮ್ಮ ಮಕ್ಕಳನ್ನ ಯಾವ ಸ್ಕೂಲಿಗೆ ಸೇರಿಸ್ಕೊತಾರೆ? ಫೀಸ್ ಕಟ್ಟರೆ ತಾನೇ ಸ್ಕೂಲಿಗೆ ಸೇರಿಸ್ಕೊಳೋದು. ಗೌರ್ಮೆಂಟಲ್ಲೇ ಆಗಲಿ ಒಂದು ಕಡಿಮೆ ಇದ್ದರೆ ಹಾಕೊಂಡ್ಬಿಡ್ತಾರೆ. ಗೌರ್ಮೆಂಟ್ ಅಂತ ಹೆಸರಿಗೈತೆ, ನಮ್ಗೆ ಏನಾರ ಸಹಾಯ ಇದೆ ಎಲ್ಲಾದ್ರೂ? ಸಂಬಳನೇ ಇಲ್ಲ ಸರ್ 6 ತಿಂಗಳಿಂದ. ನಾವು ಬಾಡಿಗೆ ಕಟ್ಟಬೇಕು, ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಇವೆಲ್ಲ ಮಾಡಬೇಕು. ಸಾಮಾನು ತೆಗೆದು ಈಚೆಗೆ ಹಾಕ್ತಾವ್ರೆ ಸರ್, ನಾವೇನು ಮಾಡೋದು? ಗೌರ್ಮೆಂಟ್ ಅವರು ಇವ್ರು ಹಿಂಗಂತಾರೆ, ಆ ಕಾಂಟ್ರಾಕ್ಟ್ದಾರ ಅವ್ರು ಹಂಗಂತಾರೆ. ಇದನ್ನೇ ನಂಬಿಕೆ ನಾವು ಸಂಘ ಮಾಡಿರ್ತೀವಿ, 3-4 ಸಂಘ ಮಾಡಿರ್ತೀವಿ, ಈ ಜೀವನ ಮಾಡಿರ್ತೀವಿ. ಈ ಸಂಘದಲ್ಲಿ ಸಂಬಳ ಬರುತ್ತೆ, ನಾವು ಕೊಡ್ತೀವಿ ಅಂತ ನಾವು ಅನ್ಕೊಂಡಿರ್ತೀವಿ. ಸಂಬಳ ಬಂದಿರಲ್ಲ, ಇವ್ರು ಕಟ್ಟಲ್ಲ ಅಂತಾರೆ. ಸಂಘದಲ್ಲಿ ಕೂತ್ಕೊಂಡು ಕೊಡಮ್ಮ ಅಂತ ನಾವು ಎಲ್ಲಿಂದ ತಂದು ಕೊಡೋದು? 6 ತಿಂಗಳಿಂದ ಸಂಬಳ ಆಗಿಲ್ಲ. ನಮಗಿದೇ ಜೀವನ ಅಂತ ನಾವು ನೆಚ್ಕೊಂಬಿಟ್ಟಿದ್ದೀವಿ, ಜೀವನ ಮಾಡ್ತೀವಿ. ನಾವು ಹಾಸ್ಪಿಟ್ಲಿಗೆ ಕಟ್ಟೋಕ್ಕೂ ನಮಗೆ ಚೇಚಣೆ ಇರೋಕ್ಕಲ್ಲ. ಬಾಡಿಗೆ ಮನೇಲಿ ಇರ್ತೀವಿ, ಬಾಡಿಗೆ ತಿಂಗಳ ಬಾಡಿಗೆ ಕಟ್ಟಬೇಕು. ಬಾಡಿಗೆ ಕಟ್ಟಲ ನೀವು ಏನಕ್ಕಿದ್ದೀರಾ ಅಂತ ಅಂತಾರೆ. ಎಲ್ಲಿಗೆ ಹೋಗೋದು? ಇನ್ನು ತುಮಕೂರು ನಗರದಲ್ಲಿರೋ 4 ಕ್ಯಾಂಟೀನ್ಗಳಲ್ಲಿ ಸುಮಾರು 25ಕ್ಕೂ ಹೆಚ್ಚು ಮಂದಿ ಸಿಬ್ಬಂದಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂದಿರಾ ಕ್ಯಾಂಟೀನ್ ಸೂಪರ್ವೈಸರ್ಗಳಿಗೆ ಕಳೆದ 17 ತಿಂಗಳಿನಿಂದ ಸಂಬಳ ಆಗಿಲ್ಲ. ಅಲ್ಲದೆ ಸಿಬ್ಬಂದಿಗೆ 6 ತಿಂಗಳಿನಿಂದ ವೇತನ ನೀಡಿಲ್ವಂತೆ. ಆದ್ರಿಂದ ಇಂದಿರಾ ಕ್ಯಾಂಟೀನ್ಗಳನ್ನ ಬಂದ್ ಮಾಡಲಾಗಿದೆ. ಇಲ್ಲಿ ಸಾರ್ವಜನಿಕರಿಗೆ ಇಲ್ಲಿ ಇಂದಿರಾ ಕ್ಯಾಂಟೀನ್ ಅಂತ ಮಾಡಿದ್ದಾರೆ ರೈಲ್ವೆ ಸ್ಟೇಷನ್ ರೋಡಲ್ಲಿ. ಆಮೇಲೆ ಮಂಡಿಪೇಟೆಯಲ್ಲಿ ಒಂದು ಇದು ಮಾಡಿದ್ದಾರೆ. 2 ಕಡೆನೂ 3 ದಿನದಿಂದ ರಜಾ. ಪಾಪ ಅಲ್ಲಿ ಕೂಲಿ ಆಳುಗಳು ಅವರು ಇವರು ಊಟಕ್ಕೆಲ್ಲ ಹೋಗ್ಬೇಕು, ಪರದಾಡಂಗಾಗಿದೆ. ಕಾಲೇಜ್ ಹುಡುಗರು ಎಲ್ಲ ಪರದಾಡಂಗಾಗಿದೆ. ಏನು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಮುಂಚಿತವಾಗೂ ತಿಳಿಸೋದಿಲ್ಲ ಅವರು. ತಿಳಿಸಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಆಮೇಲೆ ಕ್ವಾಲಿಟಿ ಬಗ್ಗೆ ಸುಮಾರು ಕಂಪ್ಲೇಂಟ್ ಇದೆ, ಅದನ್ನು ನೋಡಿ ಸರಿ ಮಾಡಬೇಕು ಅಂತ ಕೇಳ್ಕೊಂತಾರೆ. ಸಿದ್ದರಾಮಯ್ಯ ಅವರೇ ಜಾರಿಗೆ ತಂದಿದ್ದು ಕನಸಿನ ಕೂಸು ಅಂತ ಹೇಳ್ತಾರೆ. ನಾನು ಇಂದಿರಾ ಕ್ಯಾಂಟೀನ್ ಕನಸಿನ ಕೂಸು. ಅವರು ಸಿದ್ದರಾಮಯ್ಯ ಅವರು ಕನಸಿನ ಕೂಸು, ಅದು ವಾಸ್ತವ. ಅವ್ರು ತಂದಿರೋದು ವಾಸ್ತವ. ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ. ಬಟ್ ಇಲ್ಲಿ ಲೋಕಲ್ಲು ಇಲ್ಲಿ ನೋಡ್ಕೊಳ್ಳೋ ಜನ ಕ್ವಾಲಿಟಿ ಬಗ್ಗೆ ಕಾಳಜಿ ಇಲ್ಲ. ಇದಕ್ಕಿದ್ದಂಗೆ ರಜಾ ಮಾಡ್ತಾರೆ. ಮುಂಚಿತವಾಗಿ ತಿಳಿಸ್ಬೇಕು, ಎಲ್ಲರಿಗೂ ಅನುಕೂಲ ಆಗುತ್ತೆ. ಇನ್ನು ಇಂದಿರಾ ಕ್ಯಾಂಟೀನ್ನಲ್ಲಿ ಊಟ ತಯಾರಿಕೆ, ಅಲ್ಲಿನ ಸಿಬ್ಬಂದಿಗೆ ಸಂಬಳ ಸೇರಿ ಎಲ್ಲ ಜವಾಬ್ದಾರಿಯನ್ನ ಗುತ್ತಿಗೆ ನೀಡಲಾಗಿದೆ. ತುಮಕೂರಿನ ಇಂದಿರಾ ಕ್ಯಾಂಟೀನ್ನ ಸಿಬ್ಬಂದಿಗೆ ಮಹಾನಗರ ಪಾಲಿಕೆಯಿಂದ ವೇತನ ನೀಡಿಲ್ಲ. ಹೀಗಾಗಿ ಕೆಲಸ ಸ್ಥಗಿತಗೊಳ್ತಾ ಇದ್ದಾವೆ ಎಂದು ಇಂದಿರಾ ಕ್ಯಾಂಟೀನ್ನ ಗೇಟ್ ಮುಂದೆ ಬೋರ್ಡ್ ಹಾಕಿದ್ದು ಹಸಿದು ಬಂದವರು ಸಪ್ಪೆ ಮುಖದಿಂದ ವಾಪಸ್ಸಾಗ್ತಿದ್ದಾರೆ.
ಬಡವರ ಪಾಲಿನ ಅನ್ನಪೂರ್ಣೇಶ್ವರಿ ಎಂದೇ ಕರೆಸಿಕೊಳ್ತಾ ಇದ್ದ ಇಂದಿರಾ ಕ್ಯಾಂಟೀನ್ಗಳು ಕಾಂಗ್ರೆಸ್ ಅವಧಿಯಲ್ಲಿಯೇ ಅಂತ್ಯದ ಹಾದಿ ಹಿಡಿತಾ ಇರುವುದು ಮಾತ್ರ ದುರಂತವೇ ಸರಿ. ಅದೇನೇ ಆಗ್ಲಿ, ಕೂಡಲೇ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಿಬ್ಬಂದಿಗೆ ಹಣ ನೀಡಿ ಇಂದಿರಾ ಕ್ಯಾಂಟೀನ್ಗಳನ್ನ ಮತ್ತೆ ಕಾರ್ಯನಿರ್ವಹಿಸುವಂತಾಗಲಿ ಅನ್ನೋದೇ ಪ್ರಜಾಶಕ್ತಿ ಟಿವಿಯ ಆಶಯ. ಇಲ್ಲಿನ ಕೆಲಸಗಾರರು ಹೇಳೋದೊಂದೇ, ಇಲ್ಲಿನ ಏನು ಅಮೌಂಟ್ ಬರ್ತಿತ್ತು, ಇಲ್ಲಿನ ಏನು ವೇತನ ಬರ್ತಿತ್ತು ಅದನ್ನೇ ನಂಬಿಕೊಂಡು ನಮ್ಮ ಮನೆ ಮಠ ಆಗಿರ್ಬೋದು, ಎಲ್ಲ ಸಹ ನಮ್ಮ ಮಕ್ಕಳು ಆಗಿರ್ಬೋದು, ಸ್ಕೂಲ್ ಫೀಸ್ ಆಗಿರ್ಬೋದು, ಪ್ರತಿಯೊಂದು ಇದರಿಂದನೇ ಕಟ್ತಿದ್ವು. ಆದರೆ ಇವತ್ತು ಸರ್ಕಾರ ಆಗಿರ್ಬೋದು, ಇಲ್ಲಿನ ತುಮಕೂರಿನ ಅದರಲ್ಲೂ ಮಹಾನಗರ ಪಾಲಿಕೆ ಅಧಿಕಾರಿಗಳಾಗಿರ್ಬೋದು, ನಿಜಕ್ಕೂ 6 ತಿಂಗಳು ಸಂಬಳ ಕೊಟ್ಟಿಲ್ಲ. ನಿಜಕ್ಕೂ ಸಹ ನಾವು ಮನೆ ನಡೆಸೋದು ಹೇಗೆ ಅಂತ ಇಲ್ಲಿನ ಪರಿಸ್ಥಿತಿ ಆಗಿರೋದು. ನಿಜಕ್ಕೂ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಏನು 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ, ಈಗಲಾದರೂ ಸಹ ಇವರ ಬಂದು ಕಷ್ಟ ಕೇಳಿ ಇವರಿಗೆ ಸಂಬಳ ನೀಡಬೇಕು ಎಂಬುದು ಪ್ರಜಾಶಕ್ತಿ ಟಿವಿ ಕಳಕಳಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.